ನೋಡ್ರಿ ಗೈಸ್, ಒಬ್ಬರು ಇಲ್ಲ. ಬೆಳಿಗ್ಗೆ ಇಲ್ಲ, ಮಧ್ಯರಾತ್ರಿನ ನಂದಿಲ್ಸ್ ಹೋಗ್ಬೇಕು ಅಂತ ನೈಟ್ ಅಂದ್ಕೊಂಡಿದ್ವಿ. ಬೆಳಗ್ಗೆ ನೋಡಿದ್ರೆ ಮೂಗ ಬಂದು ಒಂದು ಪಿಕಪ್ ಮಾಡೋಕ್ಕೆ ಬಾಬು ಮನೆಗೆ ಬಂದಿದ್ವಿ. ಇವನ್ನ ಪಿಕಪ್ ಮಾಡ್ಕೊಂಡು ಟೈಮ್ ಆಯಿತು, ಹೆವಿ ಟೈಮ್ ಆಯಿತು ಗುರು. ಇವಾಗ ಹೋಗ್ಬೇಕು. ನಮ್ಮ ಮೂಗ ಬೇರೆ ಬೈದಾಡ್ತಾವನೆ, ಟೈಮ್ ಆಯಿತು ಅಂತ. ಇಲ್ಲೇ ಆಲ್ರೆಡಿ 4 ಗಂಟೆ 4:15 ಆಗೋಯ್ತು ಗುರು. ಇಲ್ಲೇ ಮಾರ್ನಿಂಗ್ ವೈಬ್ಸು ಇಲ್ಲೇ ಎಲ್ಲಿ ಇದು ಗುಡ್ಗೊಂಡೆ ಪಳೆದಾಗ ನೋಡ್ಬಿಡ್ತೀವಿ ಬೇಕಾದ್ರೆ ನೋಡ್ರಿ. ಅಲ್ಲಿಂದ ಸೀದಾ ಗುಡ್ಗೊಂಡೆ ಪಳೆ ಸಿಗ್ನಲ್ಲು, ಅಲ್ಲ ಸಿಗ್ನೆಲ್ಲ ಮುಗಿಸ್ಕೊಂಡು ಸೀದಾ ಏರ್ಪೋರ್ಟ್ ಕಡೆಗೆ ಏರೋಪ್ಲೇನ್ ಲ್ಯಾಂಡ್ ಆಯ್ತದೆ. ಅದನ್ನೆಲ್ಲ ನೋಡ್ಕೊಂಡು ಈಗ ಹೋದ್ರೆ ನಂದಿ ಬೆಟ್ಟ, ಈ ಕಡೆ ಚಿಕ್ಕಬಳ್ಳಾಪುರ. ಇದು ನಮ್ಮ ಬೆಂಗಳೂರು. ವೆಯ್ಟ್ ಮಾಡ್ತಾ ಇದೀವಿ, ನಮ್ಮ ಹುಡುಗರು ಬಂದಿಲ್ಲ, ಕಾಯ್ತಾ ಇದ್ದೀವಿ. ಅದಕ್ಕೆ ವೀಟಿಂಗ್. ಇವಾಗ ವಿಮಾನ ಎಲ್ಲ ಮರ್ಯಾದಿಲ್ಲ, ಇಲ್ಲಿ ನಿಂತ್ಕೊಂಡ್ಬಿಟ್ಟು ರೊಮ್ಯಾನ್ಸ್ ಮಾಡ್ತಾರೆ ರೋಡಲ್ಲಿ. ಕಿತ್ತೋದಂಗೆ ರೋಡಾಗಿ ಹೊಡೀರಿ ರೋಪಾರ್ ನನ್ನ ಮಕ್ಕಳನ್ನ. ಜಾಮ ಇದೆ ನಂದಿ ಬೆಟ್ಟದಲ್ಲಿ. ಅಲ್ಲಿ ಗಂಟ ಇದೆ ಟ್ರಾಫಿಕ್ಕು. 7-8 ಗಂಟೆಗೆ ಮೇಲೆ ರೀಚ್ ಆಗೋದು ನಾವು. ನೋಡ್ಕೊಳ್ರಿ ಎಷ್ಟಾಗೈತೆ ಗೊತ್ತಾಯ್ತು ನಾವು ಯಾಕೆ. ಫುಲ್ ರೋಡೇ ಕಾಣಿಸ್ತಾ ಇಲ್ಲ. ಎಲ್ಲ ಗಾಡಿ ಎಲ್ಲ ಫುಲ್ ಹೀಟ್ ಆಗ್ಬಿಟ್ಟೈತೆ ನೋಡ್ರಿ. ವೆದರು ಫುಲ್ಲು ಜಾಮ್. ನಂದಿಲ್ಸ ನೋಡ್ರಿ ಹೆಂಗೈತೆ ಫಾಗು, ಕಾಣಿಸ್ತಾ ಇಲ್ಲ. ಅದಕ್ಕೆ ಫುಲ್ ಜಾಮ್ ಆಗ್ಬಿಟ್ಟೈತೆ. ಮುಂದೆ ಇಲ್ಲ ಸ್ವಲ್ಪ ಬರೋ ಲೇಟಾಗಿ ಬಂದ್ರಿ. ನಂದಿಲ್ಸಕ್ಕೆ ಬರೋ ನೋವನ್ನ ನನ್ನ ಕಡೆಯಿಂದ ಆಗಿದ್ರೆ ದಯಮಾಡಿ. ಗಾಡಿ ನಿಲ್ಸಕ್ಕೆ ಜಾಗ ಇಲ್ಲ. ನಂದಿಲ್ಸ್ ಫುಲ್ ಆಗ್ಬಿಟ್ಟೈತೆ ಅನ್ಕೊಳ್ರಿ. ಇವತ್ತಂತೂ ಮಸ್ತಾಗೈತೆ ಫಾಗಿ. ನೋಡ್ರಿ ಫುಲ್ ಏನೂ ಕಾಣಿಸ್ತಲ್ಲ. ಬೆಟ್ಟನೇ ಇಲ್ಲ, ನಂದಿ ಬೆಟ್ಟನೇ ಇಲ್ಲ. ಊರಿಗೆ ಬಿಟ್ಟು ಊರಿಗೆ ದೊಡ್ಡವನಂತೆ ಅಂತ ಜಾತಿ ನಿಂದ ಫುಲ್ಲು ಬ್ಲ್ಯಾಕು, ಫುಲ್ಲು ಜಾಮ ಆಗ್ಬಿಟ್ಟೈತೆ ಅಂತ ಏನು ಇಲ್ಲ. ಇರೋ ಮನೆ ನೋಡ್ರಿ, ಇಂಥ ದೇಶ ಉದ್ಧಾರ ಆಯ್ತದ ನೋಡ್ರಿ. ಲೈನ್ ಬರ್ಬಿಟ್ಟು ನಾವ್ ಏನು ಕಾಯ್ತಾ ಇರೋದು ಲೈನಲ್ಲಿ. ನಂದಿ ಬೆಟ್ಟದಲ್ಲಿ ಅರಳಿದ ಪ್ರತಿಭೆ ನೋಡ್ರಿ. ಫುಲ್ ಆಗ್ಬಿಡೈತಿ ಇಲ್ಲಿ, ನಿಂತ್ಕೊಳ್ಳೋಕೆ ಜಾಗನೇ ಇಲ್ಲ. ಫುಲ್ ರಶ್ಶು ನೋಡ್ರಿ. ಎಲ್ಲೇ ನೋಡಿದ್ರು ಜೋಡಿಗಳು ಕಾಣಿಸ್ತವೆ, ಲವರ್ಸು ಕಪಲ್ಸು. ಬಟ್ ನಾವು 4 ಜನ ಬಂದಿದ್ದೀವಿ. ನಮ್ಗೆ ಇದೇ ಆಗೋಯ್ತು, ಸಿಂಗಲ್ ತಗೋದೇ ಆಯ್ತು. ನಂದಿಲ್ಸ್ ಎಲ್ಲ ಮುಗೀತು, ಅಷ್ಟೇ ಹೋಯ್ತಾ ಇದ್ದೀವಿ. ಈಶಾ ಫೋನೇಸ್ ಹೋಗೋಣ ಅಂತಿದ್ದೀವಿ. ನೋಡೋಣ, ಆದರೆ ಪ್ಲ್ಯಾನ್ ಆದರೆ ಹೋಯ್ತೀವಿ, ಇಲ್ಲ ಅಂದರೆ ಇಲ್ಲ. ನೋಡ್ರಿ ಹೆಂಗೆ ಹೋಯ್ತವ್ರು ಕಪಲ್ಸು. ಇಲ್ಲಿ ಕಪಲ್ಸ್ ಹೋಯ್ತವ್ರೆ, ಬಟ್ ನಮಗಿಬ್ರು ನೋಡ್ರಿ ನಮ್ದು ಇದೇ ಆಗೋಯ್ತು. ನಮ್ದು ಸಿಂಗಲ್ಸಾಗೆ ಸತ್ತೋಯ್ತೀವಿ ಬಿಟ್ರಿ ನಾವು. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿ ಇಟ್ಟುಕೊಂಡು ಏನು ಮಾಡದೆ ನೋಡ್ರಿ ನಮ್ಮ ಸೋಡಾ ಬರ್ತಾವನಲ್ಲಿ ರೋಡ್ ಪಾಸ್ ಮಾಡಕ್ಕಾಯ್ತಿಲ್ಲ ಅವನಿಗೆ. ನೋಡ್ರಿ ಹೆಲ್ಮೆಟ್ ಹಾಕೊಂಡು ಹಿಂಗ್ ಬರ್ತಾವ್ ನೋಡ್ರಿ. ಕಳ್ಳನ್ ಮಗ, ಮನೆಯಾಳನ್ ಮಗ ಅಂದ್ರೆ ಮನೆಯಾಳನ್ ಮಗ ಕುರಿ ಅವನು. ಮನೆಯಾಳನ್ ಮಗನೇ. ನಮ್ಮ ಮಗನ ಗಾಡಿ ಏನೋ ಸ್ವಲ್ಪ ರಿಪೇರಿ ಆಗಿತ್ತು, ಅದನ್ನೆಲ್ಲ ಮಾಡಿಸ್ಕೊಂಡು ಸಿದ್ಧ ಮನೆ ಕಡೆಗೆ ಹೋದ್ವಿ. ಅಷ್ಟೇ ವಿಷಯ ಇವತ್ತು. ನೆಕ್ಸ್ಟ್ ವಿಡಿಯೋ ಸಿಗೋಣ. ಎಲ್ರಿಗೂ ಬಾಯ್ ಬಾಯ್.